ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ನಂದನಾ ಕ್ರಿಯೇಷನ್ಸ್. ಸುಲಭ ಇಂಗ್ಲಿಷ್ 19 ಪಾಠಾವಳಿಯನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಒತ್ತಿ ಕಾಣುವಂತಹ ಆಲ್ ಎಂಬ ಪದವನ್ನು ದಯವಿಟ್ಟು ಒತ್ತುವುದರ ಮೂಲಕ ತಮಗೆ ನಿರಂತರವಾಗಿ ನಮ್ಮ ವಿಡಿಯೋಗಳ ಎಲ್ಲ ನೋಟಿಫಿಕೇಶನ್ ಬರುವಂತೆ ಅನುಕೂಲ ಮಾಡಿಕೊಳ್ಳಿ ಅಂತ ವಿನಂತಿಸಿಕೊಡ್ತಾ ಇದ್ದೇನೆ. ಇನ್ನು ಇವತ್ತಿನ ಪಾಠಕ್ಕೆ ಹೋಗ್ತಾ ಇದ್ದೇನೆ. ಇವತ್ತಿನ ಕೀ ಲೆಟರ್ ಅಕ್ಷರಗಳು ಕ್ಯೂ ಅಕ್ಷರವನ್ನು ನೆನಪು ಮಾಡಿಕೊಳ್ಳಿ ಕೊಟ್ಟಿದ್ದೇನೆ. ಅದರಿಂದ ಉತ್ಪತ್ತಿಯಾಗುವಂಥ ಕೆಲವು ಪದಗಳನ್ನು ಕೂಡ ಕೊಟ್ಟಿದ್ದೇನೆ. ಕ್ವಿಕ್, ಕ್ವೀನ್, ಕ್ವಿಟ್, ಕ್ವೈಟ್, ಕ್ವಾಯಿಟ್, ಕ್ಯೂ, ಕ್ವಿಂಟಲ್, ಮಾಸ್ಕ್, ಮಾಸ್ಕಿಟೋ, ಕ್ವಿಜ್, ಕೋಟ್, ಬ್ಯಾಂಕ್ವೆಟ್. ಇದಿಷ್ಟು ಪದಗಳು ದಯವಿಟ್ಟು ಬರೆದು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ಇವತ್ತಿನ ಹೊಸ ಪಾಠ ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದು, ಅಂದರೆ ಗ್ರಾಮರ್ಗೆ ಸಂಬಂಧಪಟ್ಟದನ್ನು ಹೇಳ್ತಾ ಇದ್ದೇನೆ. ವರ್ಬ್ಸ್, ನೌನ್ಸ್ ನಾನು ಈ ಹಿಂದೆ ಹೇಳಿದ್ದೇನೆ. ಬೇರೆ ಬೇರೆ ಟೈಪ್ಸ್ ಆಫ್ ನೌನ್ಸ್ ಕೂಡ ಕೊಟ್ಟಿದ್ದೇನೆ. ಇವತ್ತು ವರ್ಬ್ಸಿಗೆ ಬಂದಿದ್ದೇನೆ. ವರ್ಬ್ ಅಂದರೆ ಕ್ರಿಯಾಪದ ಅಂತ ಹೇಳ್ತೇವೆ, ಆಕ್ಷನ್ ವರ್ಡ್ ಅಂತ. ಯಾವುದೇ ಒಂದು ವಾಕ್ಯ ಆಕ್ಷನ್ ಇಲ್ಲದೆ ಆಗುವುದಿಲ್ಲ. ವರ್ಬ್ ಎಂಬುದು ಬಹಳ ಮುಖ್ಯವಾದದ್ದು. ಪ್ರತಿಯೊಂದು ವಾಕ್ಯದಲ್ಲಿ ಕೂಡ, ಪ್ರತಿಯೊಂದು ಮಾತಿನಲ್ಲಿ ಕೂಡ ಆದಂತಹ ಕೆಲಸದ ಬಗ್ಗೆ ವಿವರಿಸುವ ಪದ ಏನಿದೆ ವಾಕ್ಯದಲ್ಲಿ, ದ ಆಕ್ಷನ್ ಡಿನೋಟೆಡ್ ಇನ್ ಎ ಸೆಂಟೆನ್ಸ್, ಇಟ್ ಈಸ್ ಕಾಲ್ಡ್ ಆಸ್ ವರ್ಬ್. ಹೆಚ್ಚು ವರ್ಬ್ ಆದರೆ ವರ್ಬ್ಸ್ ಅಂತಾಯಿತು, ಬಹುವಚನಗಳು ಅಂತಾಯಿತು, ಕ್ರಿಯಾಪದಗಳು ಅಂತಾಯಿತು. ವರ್ಬ್ಸ್ ಎಂಬುದು ಬಹುವಚನ ಆಯಿತು. ಇಲ್ಲಿ ಇದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸ್ಪೀಚ್ ಅಂತ ಕೊಟ್ಟಿದ್ದೇನೆ ನಾನು. ಇದು ಬಹಳ ಅಗತ್ಯವಾದಂಥ, ಅತಿ ಉಪಯುಕ್ತವಾದಂಥ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಒಂದು ವಾಕ್ಯದಲ್ಲಿ. ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸೆಂಟೆನ್ಸ್. ಟೆಲ್ ಅಬೌಟ್ ದ ಆಕ್ಷನ್ ಇನ್ ದ ಸೆಂಟೆನ್ಸ್. ಇದು ವಾಕ್ಯದಲ್ಲಿರುವಂಥ ಆಕ್ಷನ್ ಅಥವಾ ಕ್ರಿಯೆಯನ್ನು ವಿವರಿಸುತ್ತದೆ. ವಾಟ್ ಒನ್ ಡೂ ಆರ್ ಡಸ್. ಒಬ್ಬ ಏನು ಮಾಡ್ತಾನೆ ಅಥವಾ ಏನು ಮಾಡಿದ್ದಾನೆ, ಮಾಡುತ್ತಿದ್ದಾಳೆ, ಈ ವಿವರಣೆ ಕೊಡುವಂಥದ್ದೆಲ್ಲ ವರ್ಬ್ ಎಂಬ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್, ವಾಕ್ಯದಲ್ಲಿರುವಂಥ ಒಂದು ಪದ. ಎಕ್ಸಾಂಪಲ್ ಕೆಲವು ತಕೊಳ್ಳಿ ನೀವು ಆಕ್ಷನ್ ವರ್ಡ್ಗೆ ಅಥವಾ ವರ್ಬಿಗೆ. ಗೋ, ಕಮ್, ಪ್ಲೇ, ಲಾಫ್. ನೋಡಿ, ಲಾಫ್ ಅನ್ನು ಬರೆಯುವಾಗ ಎಲ್ಲಿ ಎಫ್ ಇಲ್ಲ, LAUGH ಅಂತ ಓದುದು ಮಾತ್ರ ನಾವು LAF ಇದ್ದಾಗೆ. ಲಾಫ್, ಟೀಚ್, ಡ್ರೈವ್, ಕಿಕ್ ಆ್ಯಂಡ್ ಡ್ರಿಂಕ್. ಆ್ಯಂಡ್ ಅಂದರೆ ಮತ್ತು ಅಂತ ಅರ್ಥ. ಡ್ರಿಂಕ್ ಅಂದರೆ ಕುಡಿಯುವುದು, ಕಿಕ್ ಅಂದರೆ ತುಳಿಯುವುದು ಕಾಲಿನಿಂದ. 2 ಟೈಪ್ಸ್ ಆಫ್ ವರ್ಬ್ಸ್ ಅಂತ ನಾನು ನಿಮಗೆ ವರ್ಬಿನಲ್ಲಿರೋ ವಿಧಗಳನ್ನು ಹೇಳ್ತಾ ಇದ್ದೇನೆ. 2 ವಿಧದ ಕ್ರಿಯಾಪದಗಳಿವೆ. ಒಂದನೆಯದು ಟ್ರಾನ್ಸಿಟಿವ್ ವರ್ಬ್. ಟ್ರಾನ್ಸಿಟಿವ್ ವರ್ಬ್ ಅಥವಾ ಸಕರ್ಮಕ ಕ್ರಿಯಾಪದ ಅಂತ ಹೇಳುದು. ಸಕರ್ಮಕ ಪದ ಅಥವಾ ಸಕರ್ಮಕ ಕ್ರಿಯಾಪದ. ಇನ್ನೊಂದು ಇಂಟ್ರಾನ್ಸಿಟಿವ್ ವರ್ಬ್. ಇಂಟ್ರಾನ್ಸಿಟಿವ್ ಅಕರ್ಮಕ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಈ ಸಕರ್ಮಕಕ್ಕೂ ಅಕರ್ಮಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದರೆ, ಟ್ರಾನ್ಸಿಟಿವ್ ವರ್ಬಿನಲ್ಲಿ, ಸಕರ್ಮಕದಲ್ಲಿ ಯಾವುದಾದೊಂದು ವಸ್ತು, ಕರ್ಮ ವಸ್ತು ಇರಲೇಬೇಕು. ಅದನ್ನೇ ನಾವು ಆಬ್ಜೆಕ್ಟ್ ಅಂತ ಹೇಳೋದು. ಆಬ್ಜೆಕ್ಟ್ ಇರಲೇಬೇಕು ಟ್ರಾನ್ಸಿಟಿವ್ ಅಲ್ಲಿ. ಇಂಟ್ರಾನ್ಸಿಟಿವ್ಗೆ ಆಬ್ಜೆಕ್ಟ್ ಬೇಕಾಗಿಲ್ಲ. ಇಂಟ್ರಾನ್ಸಿವ್ ವರ್ಬಿಗೆ ಆಬ್ಜೆಕ್ಟ್ಸ್ ಬೇಕಾಗಿಲ್ಲ. ಕೆಲವು ಉದಾಹರಣೆಗಳನ್ನು ಕೊಟ್ಟು ನಿಮಗೆ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ ಅನ್ನು ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೇನೆ. ದ ಬಾಯ್ ಕಿಕ್ಸ್ ದ ಬಾಲ್. ಇದೊಂದು ವಾಕ್ಯ. ಕಿಕ್ಸ್ ಅನ್ನು ಕೆಂಪಲ್ಲಿ ಹಾಕಿದರೆ ಇದು ವರ್ಬ್. ಇದು ಟ್ರಾನ್ಸಿಟಿವ್ ವರ್ಬ್. ಯಾಕೆ ಅಂತ ನಾವು ಯೋಚನೆ ಮಾಡುವ. ಹಿಯರ್ ದ ಬಾಯ್ ನೌನ್. ಈ ವಾಕ್ಯದಲ್ಲಿ ಬಾಯ್ ಎಂಬುದು ನೌನ್, ದ ಬಾಯ್ ಎಂಬುದು ನೌನ್. ಆ ನೌನ್ ಅನ್ನು ನಾವಿಲ್ಲಿ ಸಬ್ಜೆಕ್ಟ್ ಅಂತ ಹೇಳುದು. ಈ ವಾಕ್ಯದ ಕರ್ತೃಪದ ಸಬ್ಜೆಕ್ಟ್ ಅಂತ ಹೇಳುದು. ಕರ್ತೃಪದ. ಹಿಯರ್ ದ ಬಾಯ್ ನೌನ್, ಸಬ್ಜೆಕ್ಟ್ ಇನ್ ದ ಸೆಂಟೆನ್ಸ್ ಅಂತ ಹೇಳಿದ್ದೇನೆ. ಕರ್ತೃಪದ. ಯಾರು ಆ ಕೆಲಸ, ಆಕ್ಷನಿನ ಕರ್ತೃ ಇದ್ದಾನೆ, ಅವನನ್ನು ಸೂಚಿಸುವ ಪದ ಅದು ಸಬ್ಜೆಕ್ಟ್. ಕನ್ನಡದಲ್ಲಿ ನಾವು ಕರ್ತೃಪದ ಅಂತ ಹೇಳುದು. ಆದರೆ ಕಿಕ್ಸ್ ಅಂದರೆ ಅದು ಆಕ್ಷನ್ ವರ್ಡ್, ಕೆಲಸವನ್ನು ಸೂಚಿಸುವುದು. ಅಲ್ಲಿ ಏನು ಕೆಲಸ ನಡೆಯುತ್ತದೆ? ತುಳಿತಾರೆ. ಯಾವುದನ್ನು? ದ ಬಾಲ್.
ದ ಬಾಲ್ ಎಂಬುದು ಅಬ್ಜೆಕ್ಟ್, ವಸ್ತು. ಈ ಕಿಕ್ಸಿಗೆ, ಈ ವರ್ಬಿಗೆ ಇದು ಇಂಟ್ರಾನ್ಸಿಟಿವ್ ಅಲ್ಲ, ಟ್ರಾನ್ಸಿಟಿವ್ ಆಗಲಿಕ್ಕಾಗಿ ಇಲ್ಲಿ ಒಂದು ಸಕರ್ಮಕ ಕ್ರಿಯಾಪದ ಅಂತ ಗೊತ್ತಾಗಲಿಕ್ಕಾಗಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಇದೆ. ಸಬ್ಜೆಕ್ಟ್ ದ ಬಾಯ್, ಕಿಕ್ಸ್ ವರ್ಬ್, ದ ಬಾಲ್ ಅಬ್ಜೆಕ್ಟ್ ಇದೆ. ಈ ಅಬ್ಜೆಕ್ಟ್ ಇತ್ತು ಅಂತಾದರೆ ಅದು ಟ್ರಾನ್ಸಿಟಿವ್ ವರ್ಬ್ ಆಯಿತು. ಅದನ್ನು ಹೇಗೆ ನಾವು ಕಂಡುಕೊಳ್ಳುವುದು? ಅಲ್ಲೇ ಅದು ಅಬ್ಜೆಕ್ಟ್ ಇದೆಯೋ ಇಲ್ಲವೋ ಅಂತ ನಾವಲ್ಲಿ ಪ್ರಶ್ನೆ ಹಾಕಬೇಕು. ವರ್ಬಿಗೆ, ಕಿಕ್ಸಿಗೆ, ಕಿಕ್ಸ್ ಎಂಬುದಲ್ಲಿ ವರ್ಬ್ ಅಂತ ಹೇಳಿದ್ದೇನೆ, ದ ಬಾಲ್ ಆಬ್ಜೆಕ್ಟ್ ಅಂತ ಹೇಳಿದ್ದೇನೆ. ಪುಟ್ ಎ ಕ್ವಶನ್ ಇನ್ ಟು ದ ವರ್ಬ್. ವರ್ಬಿಗೆ ಒಂದು ಪ್ರಶ್ನೆ ಹಾಕಿ, ವಾಟ್ ಅಂತ. ಕಿಕ್ಸ್ ವಾಟ್? ಕಿಕ್ಸ್ ದ ಬಾಲ್. ಅಲ್ಲಿ ದ ಬಾಲ್ ಅಂತ ಉತ್ತರ ಬಂತು. ಆದ್ದರಿಂದ ನಾವು ದ ಬಾಲ್ ಅನ್ನು ಆಬ್ಜೆಕ್ಟ್ ಅಂತ ಹೇಳ್ತೇವೆ. ಆಗ ಕಿಕ್ಸ್ ಎಂಬುದು ಟ್ರಾನ್ಸಿಟಿವ್ ವರ್ಬ್ ಆಯಿತು. ವಾಟ್ ಹಾಕ್ಬೋದು, ಟು ಹೂಮ್ ಹಾಕ್ಬೋದು ಕೆಲವು ಸಂದರ್ಭಗಳಿಗೆ, ಅಥವಾ ಫಾರ್ ಹೂಮ್ ಅಂತ ಹಾಕ್ಬೋದು, ಕಿಕ್ಸ್ ವಾಟ್ ಅಂತ ಹಾಕ್ಬೋದು. ದೆನ್ ಯು ಹ್ಯಾವ್ ಟು ಗೆಟ್ ಎ ಆಬ್ಜೆಕ್ಟ್ ಆಸ್ ಆನ್ಸರ್. ಆಬ್ಜೆಕ್ಟ್ ನಿಮಗೆ ಆನ್ಸರ್ ಆಗಿ ಸಿಕ್ಕಿದ್ರೆ ಅದು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಈಗ ಹಿ ಗೇವ್ ಎ ಬುಕ್, ಗೇವ್ ವಾಟ್? ಬುಕ್. ಆದ್ದರಿಂದ ಟ್ರಾನ್ಸಿಟಿವ್ ವರ್ಬ್. ಹಿ ಓವ್ಡ್ ಮನಿ, ಓವ್ಡ್ ವಾಟ್? ಏನು? ಸಾಲ ಇದೆ, ಋಣ ಇದೆ, ಹಣ. ಹಿ ಓವ್ಡ್ ಮನಿ, ಮನಿ ಇಲ್ಲಿ ಅಬ್ಜೆಕ್ಟ್ ಆದ್ದರಿಂದ ಇದನ್ನು ನಾವು ಟ್ರಾನ್ಸಿಟಿವ್ ವರ್ಬ್ ಓವ್ಡ್ ಅಂತ ಹೇಳ್ತೇವೆ. ಇಲ್ಲಿ ದ ಚೈಲ್ಡ್ ಪಿಂಚ್ಡ್ ಮೀ, ದ ಚೈಲ್ಡ್ ಮಗು, ಪಿಂಚ್ಡ್ ಮೀ, ಪಿಂಚ್ ಎಂಬುದಲ್ಲಿ ವರ್ಬ್, ಪಿಂಚ್ ಎಂಬುದು ವರ್ಬ್. ಮಗು ನನಗೆ ಚಿಮುಟಿತು. ದ ಚೈಲ್ಡ್ ಪಿಂಚ್ಡ್ ಮೀ. ದ ಬಾಯ್ ರ್ಯಾನ್ ಫಾಸ್ಟ್. ರ್ಯಾನ್ ವಾಟ್ ಅಂತ ಕೇಳಿದ್ರೆ ಅಲ್ಲಿ ವಸ್ತು ಇಲ್ಲ, ಆದ್ದರಿಂದ ಅದು ಇಂಟ್ರಾನ್ಸಿಟಿವ್ ವರ್ಬ್. ದ ಗರ್ಲ್ ಸ್ಮೈಲ್ಸ್, ವಾಟ್? ಸ್ಮೈಲ್ಸ್ಗೆ ಪ್ರಶ್ನೆ ಹಾಕಿ ಉತ್ತರ ಇಲ್ಲ, ಹಾಗಾದ್ರೆ ಇಂಟ್ರಾನ್ಸಿಟಿವ್, ಅಕರ್ಮಕ ಕ್ರಿಯಾಪದ, ಕರ್ಮಪದ ಇಲ್ಲದ ಕ್ರಿಯಾಪದ. ದ ಫ್ಲವರ್ ಸ್ಮೆಲ್ಸ್ ನೈಸ್. ಸ್ಮೆಲ್ಸ್ ವಾಟ್? ಸ್ಮೆಲ್ಸ್ ವಾಟ್ ಎಂಬುದಕ್ಕೆ ಉತ್ತರ ಇಲ್ಲ, ಅದನ್ನು ಅದು ಇಂಟ್ರಾನ್ಸಿಟಿವ್ ವರ್ಬ್ ಆಯಿತು. ಸ್ಮೆಲ್ಸ್ ಅಂದರೆ ಕರ್ಮಪದವಿಲ್ಲದ ಕ್ರಿಯಾಪದವನ್ನು ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳುದು. ಬರುವ ಪಾಠದಲ್ಲಿ ನಾವು ಈ ಆಬ್ಜೆಕ್ಟ್ಸ್ ಏನು ನನಗೆ ಹೇಳಿದ್ದೇನೆ ಅದರಲ್ಲಿ 2 ವಿಧಗಳಿದೆ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್. ಅದರ ಬಗ್ಗೆ ಮಾತನಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಅಷ್ಟರವರೆಗೆ ಕಾಯ್ತಾ ಇರಿ. ನಮಸ್ಕಾರ.